ಕಂದಾಯ ಗ್ರಾಮ ಈಗ ಸದ್ಯ ನಮ್ಮ ಕೃಷ್ಣ ಬೈರೇಗೌಡರು ಸಚಿವರಾಗಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ಹಕ್ಕುಪತ್ರನೂ ಕೊಟ್ಟಿದ್ದಾರೆ ಸರ್. ಮೊದಲೆಲ್ಲ ಭಾಳ 30-40 ವರ್ಷದಿಂದ ನಾವು ಆ ಗುಡ್ಡದ ಮೇಲೆ ವಾಸ ಮಾಡ್ತಾಯಿದ್ವಿ. ಆದರೆ ಇವಾಗ ನಮಗೆ ಇಷ್ಟು ದಿವಸದಿಂದನೂ ಜುಬಡಿ ಕಟ್ಕೊಂಡು ಇದ್ವಿ ನಾವು. ಆದರೆ ಇವಾಗ ನಮಗೆ ಆ ಜಾಗಕ್ಕೆ ಒಂದು ಹಕ್ಕು ಅನ್ನೋದನ್ನು ಕೊಟ್ಟು, ಇದು ನಿಮ್ಮ ಜಾಗಪ್ಪ ಅಂಥೇಳಿ ನಮ್ಮ ಎಲ್ಲ ಅಳತೆ ಉದ್ದ ಅಗಲ ಎಲ್ಲ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಸರ್. ಆಮೇಲೆ ಇನ್ನೊಂದು ಸರ್, ಯಾವತ್ತೂ ತಾತ ಮುತ್ತಾತ ಕಾಲದಿಂದನೂ ನಮಗೆ ಭೂಮಿದು ಜಮೀನ್ದು ನಮ್ಮ ತಾತ ಆಗಲಿ ನಮ್ಮ ಅಜ್ಜ ಆಗಲಿ ಅವ್ರು ಕೆಲವೊಬ್ಬರು ತೀರ್ಕೊಂಡಿದ್ರು, ಅವ್ರ ಹೆಸರು ಇದು ಆಗಿದ್ದಿಲ್ಲ. ಆಮೇಲೆ ಒಂದು ಸ್ವಲ್ಪ ಜಮೀನು ಹೊಡೆದೇವಂದ್ರು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಹಿಂಗಿತ್ತು. ಅದಕ್ಕೆ ಹದ್ದುಬಸ್ತನ ಮಾಡಿ ಎಲ್ಲ ಸರ್ವೆಗೆ ಇದು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮದು ಕೆಲವೊಂದು ಆಸೆ ಇದೆ ಸರ್. ಅಲ್ಲಿ ನಮ್ಮ ಕೆಲವೊಂದು ಜಕ್ಕನಗಟ್ಟಿ ಮತ್ತು ಶಿವಪುರ ತಾಂಡ ಅನ್ನೋದು ನಮ್ಮದು ಹಳ್ಳಿ. ಅಲ್ಲಿ ಕೆಲವರಿಗೆ ಮಂಜೂರಾಗಿ ಜಮೀನಾಗಿ ಉತ್ತಾರಾಗಿದ್ದೇವೆ, ಎಲ್ಲ ಆಗಿದ್ದಾವೆ. ಆದರೆ ಅದಕ್ಕೆ ಹದ್ದುಬಸ್ತಾಗಿಲ್ಲ ಸರ್. ಇವ್ರದ್ದಿಷ್ಟು ಅವ್ರದಷ್ಟು ಅನ್ನೋದು ಒಂದು ಕೆಲವೊಂದು ಆಗಿಲ್ಲ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಆದರೆ ಅದೊಂದು ಒಳ್ಳೆಯ ಕೆಲಸ ಮಾಡಿದರೆ ನಮಗೂ ಚಲೋ ಆಕ್ಕೈತೆ ಸರ್. ಆಮೇಲೆ ನಮ್ಮ ಲಂಬಾಣಿ ಮಂದಿ ಯಾವಾಗಲೂ ಗುಡ್ಡದ ಮೇಲೆ ಇರೋರು ಎಲ್ಲರೂ ಹರಿಸ್ತಾರೆ ಸರ್. ಆದರೆ ನಮ್ಮ ಕೃಷ್ಣ ಬೈರೇಗೌಡ ಸಚಿವರು ಸಾಹೇಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಇದು ಒಂದು ನಮ್ಮ ಆಸೆ ಸರ್. ಕಷ್ಟ ಅಂದರೆ ಯಾವಾಗ ನಮ್ಮದು ಮನೆ ಒಡೆದು ಕಳಿಸ್ತಾರೋ ಏನು ಮಾಡ್ತಾರೋ ಅನ್ನೋ ಭಯ ಇತ್ತು ಸರ್. ಇವಾಗೇನು ಭಯ ಇಲ್ಲ. ಯಾಕಂದರೆ ನಮಗೂ ಇದು ಕೊಟ್ಟಿದ್ದಾರೆ, ಪಟ್ಟಣ ಹಕ್ಕು ಅನ್ನೋದು ಇದು ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಮಗೆ ಯಾವ ಭಯನೂ ಇಲ್ಲ. ಇವಾಗ ಗೌರ್ಮೆಂಟ್ನಿಂದ ಒಂದು ನಮಗೆ ಅದು ಒಂದು ಇದು ಸಿಕ್ಕಿದೆ ಅನ್ನೋದು ನಮ್ಗೆ ತೃಪ್ತಿಯಾಗಿದೆ ಸರ್. ನಾವು ಯಾವತ್ತೂ ಗುಡ್ಡದ ಮೇಲೆ ಇರೋರು, ಅಲ್ಲಿ ಇಲ್ಲೇ ಇರೋರು, ನಮಗೆ ಲಂಬಾಣಿ ಅಂದರೆ ಅಲ್ಲೇ ಒಂದು ಜುಪಡಿ ಕಟ್ಕೊಂಡು ಇಲ್ಲೇ ಒಂದು ಜುಪಡಿ ಕಟ್ಕೊಂಡು ಇದ್ವಿ. ಯಾವಾಗ ಓಡಿಸ್ತಾರೋ, ಯಾವಾಗ ಬುಡಿಯೋದು ಹಚ್ತಾರೋ, ಏನು ಮಾಡ್ತಾರೋ ಅನ್ನೋದು ಭಯ ಇತ್ತು ಸರ್. ಆದರೆ ಇವಾಗ ಏನು ಭಯ ಇಲ್ಲ. ಯಾಕಂದರೆ ನಮ್ಗೆ ಗೌರ್ಮೆಂಟ್ನವರು ಇದು ಒಳ್ಳೆ ನಮಗೆ ಇದೊಂದು ಕಾಯ್ದೆನ ತಂದು ಬೆಸ್ಟ್ ಮಾಡಿದ್ದಾರೆ ಸರ್. ಆದರೆ ಈಗ ಯಾವ ಭಯ ಇಲ್ಲ ಸರ್ ನಮಗೆ. ಒಳ್ಳೆಯ ಸರ್. ಯಾಕಂದರೆ ಈಗ ನಾವು ಅದ್ರ ಮೇಲೆ ಬೇಕಾದನ್ನು ಮಾಡ್ಬೋದು. ಈಗ ನಮ್ಮ ಜಮೀನಪ್ಪ ನಮ್ಮದೇನು ಇದಕ್ಕೆ ಸಾಲ ತೊಗೋಬೋದು, ನಮ್ಮ ಕೃಷಿ ಮಾಡ್ಬೋದು, ಎಲ್ಲನೂ ನಾವು ಮಾಡಿ ನಮ್ಮದು ಏನೋ ಜೀವನ ಮಾಡ್ಬೋದು ಅಂತ ನಮಗೆ ತುಂಬ ಈಗ ಸ್ವಲ್ಪ ಮೊದಲು ಸ್ವಲ್ಪ ಇತ್ತು, ಈಗ ಭಾಳ ದೊಡ್ಡ ಆಸೆ ಇದೆ ಸರ್. ಏನೇನೋ ಮಾಡಬೇಕಪ್ಪ ಅನ್ನೋದು ಆಸೆ ಇದೆ ಸರ್. ಇದನ್ನು ಮಾತ್ರ ಹೇಳೋಕೆ ಇಚ್ಛೆ ಪಡ್ತೇನೆ ಸರ್. ಇಡೀ ಸರ್ಕಾರಕ್ಕೆ ಧನ್ಯವಾದನ ಹೇಳ್ತೀನಿ ಸರ್. ಅಂದರೆ ಒಬ್ಬರಿಗೆ ಅಲ್ಲ, ಈಗ ಸಚಿವರಾಗಲಿ ನಮ್ಮ ಹೆಚ್ಚಂದರೆ ನಮ್ಮ ಕೃಷ್ಣ ಬೈರೇಗೌಡರು ಸರ್ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ, ಪ್ರತಿದಿನವೂ ಮೊಬೈಲಲ್ಲಿ ನೋಡ್ತೀವಿ ಸರ್. ಆದರೆ ಹೆಚ್ಚಿನ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ನಾ ಹೇಳಿದ್ನಲ್ಲ ಸರ್, ಅದೊಂದು ಭೂಮಿದು ಒಂದು ಸ್ವಲ್ಪ ಹದ್ಬಸ್ತದು ಮಾಡಿ ಕೊಟ್ಟರೆ, ನಾವು ಮಂಜೂರು ಮಾಡಿ ಭಾಳ ದಿವಸ ಆಯ್ತು ಸರ್, ಕೊಟ್ಟಿದ್ದಾರೆ. ಅದು ಗೀತಾರ ಎಲ್ಲ ಆಗಿದೆ. ಕೆಲವೊಂದು ಅದರದ್ದೊಂದು ಇದು ನಿಂದಪ್ಪ ಅಂತೇಳಿ ಹದ್ಬಸ್ತೊಂದು ಮಾಡಿ ಕೊಟ್ಟರೆ ಅದೊಂದು ಪುಣ್ಯ ಕಟ್ಕೊಂಡಾಗುತ್ತೆ. ಚಲೋ ಆಗಿದೆ ಸರ್. ಒಟ್ಟು ಕೊಟ್ಟಿದ್ದಾರೆ. ನಮಗೇನಿಲ್ಲ. ಡಿ ಕೆ ಶಿವಕುಮಾರರಾಗ ಸಾಹೇಬರಾಗಲಿ, ನಮ್ಮ CM ಸಾಹೇಬರಾಗಲಿ, ಆಮೇಲೆ ಸಚಿವರು ಎಲ್ಲ ಸಚಿವರಿಗೂ ನಾನು ಧನ್ಯವಾದನ ಹೇಳ್ತೀನಿ ಸರ್.